ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಪಿತೃದೋಷದಿಂದ ಏನೆಲ್ಲ ಸಮಸ್ಯೆ ಆಗಬಹುದು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮ ಜಾತಕದಲ್ಲಿ ಲಗ್ನ ಭಾವದಿಂದ 6ನೇ, 8ನೇ, 9 ಮತ್ತು 12ನೇ ಸ್ಥಾನದಲ್ಲಿ ರವಿ ಗ್ರಹ ಇದ್ದರೆ ಅಥವಾ ರವಿ ಗ್ರಹಗಳೊಂದಿಗೆ ಏನಾದರೂ ಪಾಪ ಗ್ರಹಗಳು ಏನಾದರೂ ಇದ್ದಲ್ಲಿ ನಿಮಗೆ ಪಿತೃದೋಷ ಇದೆ ಅಂತ ನಿಖರವಾಗಿ ಹೇಳ್ಬೋದು. ಪಿತೃ ಅಂದರೆ ಏನು? ನಿಮ್ಮ ತಂದೆ ತಾಯಿ, ಪೂರ್ವಜರು ಎಂಬುದು ಅರ್ಥ. ಅವರ ದೋಷಕ್ಕೆ ಏನಾದರೂ ನೀವು ಒಳಗಾಗಿದ್ದರೆ ಅವರ ಪುಣ್ಯ ನಿಮಗೆ ಲಭಿಸಲ್ಲ ಅಂತ ಹೇಳಬಹುದು. ಅವರ ಆಶೀರ್ವಾದ ಕೂಡ ಲಭಿಸಲ್ಲ ಅಂತ ಹೇಳಬಹುದು. ಪಿತೃದೋಷದಿಂದ ಮದುವೆ ಆಗುವುದಿಲ್ಲ, ಮೊದಲನಿಗೆ ಮದುವೆ ಆಗುವುದಿಲ್ಲ ಅಂತ ಹೇಳ್ಬೋದು. ಕೆಲಸದಲ್ಲಿ ವಿನಾಕಾರಣ ತೊಂದರೆ ತಾಪತ್ರೆ ಬರ್ತಾ ಇರುತ್ತೆ. ಸ್ಥಿರವಾದ ಒಂದು ಕಡೆ ಕೆಲಸ ಅನ್ನೋದಿರಲ್ಲ. ಕೆಲಸದಲ್ಲಿ ಪ್ರಮೋಷನ್ ಕೂಡ ಆಗ್ತಾ ಇರಲ್ಲ. ಎಜುಕೇಷನ್ ತಕ್ಕಂತೆ ನಿಮಗೆ ಕೆಲಸ ಇರಲ್ಲ. ನೀವು ಮಾಡಿರೋ ಎಜುಕೇಷನ್ನೇ ಬೇರೆ ಆಗಿರುತ್ತೆ. ಅದರ ತಕ್ಕಂತೆ ಯಾವುದು ಕೆಲಸ ಇಲ್ಲದೆ ಸಣ್ಣ ಪುಟ್ಟ ಯಾವುದೋ ಹೊಟ್ಟೆಪಾಡಿ ಒಂದು ಕೆಲಸ ಮಾಡ್ತೀರ. ಇದಕ್ಕೆಲ್ಲ ಏನು? ಪಿತೃದೋಷದ ಕಾರಣ ಅಂತ ಹೇಳ್ಬೋದು. ಹಾಗೆಯೇ ಇದರಿಂದ ಸಂತಾನ ಪ್ರಾಪ್ತಿ ಕೂಡ ಆಗುವುದಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಸಹ ಪಿತೃದೋಷ ಬರೋದಕ್ಕೆ ಕಾರಣ ಇದೆ. ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಪೂರ್ವಜರು ಯಾರಾದರೂ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದರೆ ಅಥವಾ ಯಾರಾದರೂ ಮರಣ ಹೊಂದಿದ್ದಲ್ಲಿ ಅವರಿಗೆ ಶಾಸ್ತ್ರಬದ್ಧವಾಗಿ ವಿಧಿವಿಧಾನ ಮತ್ತು ಕಾರ್ಯಗಳನ್ನು ಮಾಡದೇ ಇದ್ದಲ್ಲಿ ಇದರಿಂದಲೂ ಸಹ ಪಿತೃದೋಷಕ್ಕೆ ಕಾರಣ ಆಗುತ್ತೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡಿ ಇದಕ್ಕೆ ಬೇಕಾದ ರೀತಿಯಲ್ಲಿ ಪೂಜೆಯನ್ನು ಮಾಡಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಈ ಪಿತೃದೋಷದಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ. ಈ ಪಿತೃದೋಷಕ್ಕೆ ಮುಖ್ಯವಾಗಿ ಪಿತೃಶಾಂತಿ ಹೋಮವನ್ನು ಮೂಲವಾಗಿ ಮಾಡಿಸ್ಬೇಕಾಗತ್ತೆ. ಈ ದೋಷಕ್ಕೆ ಇದೇ ಮೂಲವಾದ ಪರಿಹಾರ. ಈ ನಿವಾರಣೆಯನ್ನು ಮಾಡಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ಈ ಪಿತೃದೋಷ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರ. ನಿಮಗೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಆ ಸಮಸ್ಯೆಗಳಿಗೆಲ್ಲ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಮದುವೆ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ವ್ಯವಹಾರದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಯಿಂದಲೂ ಕೂಡ ಸಂಪೂರ್ಣವಾಗಿ ಹೊರಡೆ ಬರ್ತೀರ. ಈ ರೀತಿ ಏನಾದರೂ ನೀವು ಸಮಸ್ಯೆ ಇದ್ದಲ್ಲಿ ಮುಖ್ಯವಾಗಿ ನಿಮ್ಮ ಜಾತಕವನ್ನು ಮುಖ್ಯವಾಗಿ ಪರಿಶೀಲನೆ ಮಾಡಿ. ಈ ಪಿತೃದೋಷ ಇದೆ ಅಂತ ನಿಮಗೇನಾದರೂ ಕನ್ಫರ್ಮ್ ಆಗಿದ್ದರೆ ಈ ಪೂಜೆಯನ್ನು ಮಾಡಿಸಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.